ಮಂಜುನಾಥ್ ಅಂತ ತ್ರಿಬಲ್ ಡಿ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರು. ತ್ರಿಬಲ್ ಡಿ ಸಿನಿಮಾದ ಇವತ್ತೊಂದು ಸಂಪಿಗೆ ಅಂತ ಮುಗಿದೋಳೆ ಅನ್ನೋ ಒಂದು ಲವ್ ಟ್ರ್ಯಾಕ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಜೈಂಕರ್ ಮ್ಯೂಸಿಕ್ನಲ್ಲಿ ಹೋಗಿ ಆ ಸಿನಿಮಾದ ಹಾಡನ್ನು ನೋಡಿ ಕಮೆಂಟ್ ಮಾಡಿ ನೀವು ಬೆಂಬಲ ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ. ತ್ರಿಬಲ್ ಡಿ ಅನ್ನೋದು ಒಂದು ಧೈರ್ಯಂ ಧರ್ಮಂ ದೇಶಂ ಅಂತ ಒಂದು ಸಾಮಾನ್ಯ ಪ್ರಜೆ ಒಂದು ಧೈರ್ಯ ಮಾಡಿ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಅದೇ ಒಂದು ಪೊಲೀಸ್ ಅಧಿಕಾರಿದಲ್ಲಿರೋಂಥವ್ರು ಅವರು ಏನು ಧರ್ಮದ ಬಗ್ಗೆ ಚಿಂತನೆ ಮಾಡಬೇಕು. ಅಲ್ಲಿಂದ ಧೈರ್ಯ ಆರ್ಮಿ ದೇಶದಲ್ಲಿರೋಂಥ ದೇಶ ಕಾಯೋಂಥವ್ರು ದೇಶದ ಬಗ್ಗೆ ಕಾಯಬೇಕು. ಈ ಥರ ಒಂದು ಯೂನಿವರ್ಸಲ್ ಟೈಪ್ ಕತೆ ಇಟ್ಕೊಂಡು 3 ಜನ ಅರುಣ್ ವೆಂಕಟರಾಜ್, ಆಮೇಲೆ ರಘು ಶಿವಮೊಗ್ಗ ಅವರು, ಆಮೇಲೆ ಟೋನಿ ಅವರು ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಮಾನವೀಯತೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ತುಂಬ ಒತ್ತಡದಿಂದ ಹೇಳಿದ್ದೀರಿ. ಆಮೇಲೆ ಇದೀಗ ಡ್ರಗ್ ಮಾಫಿಯಾ ನಮ್ಮ ಹುಡುಗರೆಲ್ಲ ಹಾಳಾಗ್ತಿರೋವಂಥ ಅದ್ರ ಬಗ್ಗೆ ಹೇಳಿದ್ದೀನಿ. ಸಿನಿಮಾ ಈ ನಮ್ಮ ರಾಜಕಾರಣದ ಬಗ್ಗೆ ಹೇಳಿದ್ದೀನಿ ಸರ್. ಇದೊಂದು ಒಂದು ಹಳ್ಳಿಯಿಂದ ಅಮೇರಿಕಾವರೆಗೂ ಹೋಗುವಂಥ ಕಥೆ ಇದೆ ಸರ್ ಇದು. ಯಾಕಂದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳಿರೋದಿಲ್ಲ, ಅದನ್ನು ಚೇಸ್ ಮಾಡ್ಕೊಂಡು ನಮ್ಮ ಹೀರೋ ಬಂದು ಒಂದು ಬರಪೀಡಿತ ಪ್ರದೇಶದಲ್ಲಿ ಇರಬೇಕಾದ್ರೆ ಅಲ್ಲೇ ಏನಾಗುತ್ತೆ ಅಂದರೆ ಒಂದು ಅಪರಾಧ ಮಾಡೋದಕ್ಕೆ ಬರೀ ಬಡತನ ಮಾತ್ರ ಕಾರಣ ಆಗೋದಿರೋದಿಲ್ಲ. ಯಾಕೆಂದರೆ ಆ ಇಬ್ಬರು ಬಡವರಲ್ಲಿ ನಮ್ಮ ನಾಯಕ ಒಂದು ಪೊಲೀಸ್ ಅಧಿಕಾರಿ ಬಂದು ಚೆನ್ನಾಗಿ ಓದು ಕಷ್ಟಪಟ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಅದೇ ಊರಲ್ಲಿ ಇನ್ನೊಬ್ಬ ಅವನಿಗಿಂತೂ ಸ್ವಲ್ಪ ಚೆನ್ನಾಗಿರೋ ವ್ಯಕ್ತಿ ಬಂದು ಹಾಳಾಗಿ ಹೋಗ್ತಾ ಇರ್ತಾನೆ. ಅಲ್ಲಿ ನಮ್ಗೆ ಏನು ವ್ಯತ್ಯಾಸ ಗೊತ್ತಾಗುತ್ತೆ ಅಂದರೆ ಇವಾಗ ಅಲ್ಲಿ ಅಪರಾಧಗಳು ಮಾಡೋದು ಬಡತನ ಬಂದೇ ಕಾರಣ ಅಲ್ಲಲ್ಲ. ಯಾಕಂದರೆ ಈಗ ಈ ಪೊಲೀಸ್ ಅಧಿಕಾರಿ ಇದ್ಕೊಂಡು ಉನ್ನತ ಸ್ಥಾನಕ್ಕೆ ಕಷ್ಟಪಟ್ಟು ಓದಿ ಭಾರತ ದೇಶನೇ ಹೆಮ್ಮೆ ಪಡುವಂಥ ಅಧಿಕಾರಿ ಆಗಿರ್ತಾನೆ. ಅದೇ ಒಂದು ಸಾಮಾನ್ಯ ಪ್ರಜೆ ಆ ಹುಡುಗ ಬಂದು ಹಾಳಾಗಿರ್ತಾನೆ. ಎಲ್ಲಿ ಅವರಿಬ್ಬರ ಮಧ್ಯೆ ಇವ್ರು ಹೆಂಗೆ ಬೆಳೆದ್ರು, ಇವ್ರು ಯಾಕೆ ಹಿಂಗೆ ಹಾಳಾದರು ಅಂದರೆ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಬರೀ ಕೊಲೆ ಕಳ್ತನ ಅದೇ ಕೊಲೆನೇ ಕಾರಣ ಅಲ್ವಲ್ಲ ಸರ್. ಆದ್ದರಿಂದ ಅದ್ರ ಬಗ್ಗೆ ನಾವು ಹೇಳೋದು, ಅನ್ಯಾಯದ ವಿರುದ್ಧ ಕಾಮನ್ ಮ್ಯಾನ್ ಹೋರಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಪೊಲೀಸ್ ಅಧಿಕಾರಿ ಸಿಗ್ತಾನೆ ಸರ್. ಅವನು ಸಿಕ್ಕಿ ಹೇಳ್ದಾಗ ಏನು ಹೇಳ್ತಾನೆ, ಅನ್ಯಾಯ ಅವ್ರು ಬಂದು ಇವ್ರನ್ನ ಹೀರೋನು ಮೀಟ್ ಮಾಡಿ ನೋಡಿದವಾಗ ಏನಾಗುತ್ತೆ, ಅವರು ಅನ್ಯಾಯದ ವಿರುದ್ಧ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾನೆ. ಈ ಪೊಲೀಸ್ ಅಧಿಕಾರಿನ ಭೇಟಿ ಮಾಡಿದವಾಗ ಅವ್ನಿಗೆ ಅನ್ನಿಸ್ತದೆ, ಅಯ್ಯೋ ನಮ್ಮೂರು ಹುಡುಗನು ನನಗಿಂತೂ ಬಡ ವಿದ್ಯಾರ್ಥಿ, ಅವನು ಬಡ ವಿದ್ಯಾರ್ಥಿ ಇವತ್ತು ಇಷ್ಟೊಂದು ದೇಶ ಹೆಮ್ಮೆ ಪಡುವಂಥ ಹೀರೋ ಆಗಿದ ಸ್ಥಾನದಲ್ಲಿದ್ದಾನೆ, ನಾನು ಎಲ್ಲಿ ತಪ್ಪು ಮಾಡಿದೆ ಅಂತೇಳಿ ಅವ್ರು ಭೇಟಿ ಮಾಡಿದಾಗ ಅವ್ರು ಕೊಡೋಂಥ ಸಂದೇಶದ ಮೇಲೆ ಸಿನಿಮಾ ಟರ್ನ್ ಆ್ಯಂಡ್ ಟ್ವಿಸ್ಟು ತಗೊತದೆ. ಆ ಆರ್ಮಿ ಬಾರ್ಡ್ರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತಮಿಳು ಡಬ್ಬಿಂಗ್ ಆಗಿದೆ, ಕನ್ನಡ ನೋಡಿಕೊಂಡು ಮುಂದೆ ತಮಿಳಲ್ಲಿ ರಿಲೀಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಎರಡು ರೆಡಿ ಇದೆ. ನಮ್ಮಂಥ ಕನಸು ಕಟ್ಕೊಂಡು ತುಂಬ ಜನ ನಿರ್ದೇಶಕರು ಬರ್ತಾರೆ. ಅದರಿಂದ ಏನಾಗ್ತದೆ ಅಂದರೆ ಹೀರೋಗಳು ಯಾವಾಗ ಬೇಕಾದರೂ ಹೀರೋಗಳಾಗ್ಬೋದು ಸರ್, ನಿರ್ಮಾಪಕರು ಯಾವಾಗ ಬೇಕಾದ್ರೂ ನಿರ್ಮಾಪಕರಾಗ್ಬೋದು. ಆದರೆ ನಿರ್ದೇಶಕರು ಮಾತ್ರ ಅದಕ್ಕೊಂದು ಬರಹಗಾರ ಆಗ್ಬೋದು, ನಿರ್ದೇಶಕರಾಗ್ಬೋದು, ಅದೊಂದು ನಿಮಿತ್ತ ಟೈಮಲ್ಲಿ ಆಗಿರ್ತದೆ. ಅದೊಂದು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಒಂದು 10 ವರ್ಷ 20 ವರ್ಷ ಅಷ್ಟೇ ಆ ಒಂದು ಲಿಮಿಟೇಷನಲ್ಲಿ ಅವ್ರ ಯೋಚನೆಗಳು ಚಿಂತನೆಗಳಿರ್ತದೆ. ಈಗ ಏನಾಗ್ಬಿಟ್ಟಿದೆ, ಅವರು ಒಂದು ಕತೆ ಮಾಡ್ಕೊಂಡು ಹೀರೋಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸಿನಿಮಾನ ಅವ್ರಿಗೆ ನರೇಷನ್ ಕೊಟ್ಟು ಆ ಪ್ರೊಡ್ಯೂಸರ್ ಓಕೆ ಆಗಿ ಅದು ಸಿನಿಮಾ ಅವ್ರ ಮನೆ, ಆ ಪ್ರೊಡ್ಯೂಸರ್ ಮನೆ ಮುಂದೆ ಆಗ್ಬೋದು, ನಾಯಕರ ಮನೆ ಹೀರೋಗಳ ಗೇಟ್ ಮುಂದೆನೇ ಒಂದು 5 ವರ್ಷ 10 ವರ್ಷ ಕಳೆದೋಗ್ತಾ ಇದೆ. ದಯವಿಟ್ಟು ಹೀರೋಗಳೆಲ್ಲರೂ ಹೀರೋಗಳಾಗ್ಬೋದು, ನಿರ್ಮಾಪಕರಾಗ್ಬೋದು, ವಾರಕ್ಕೆ 1 ಅವರ್ ಒಂದು ನಿರ್ದೇಶಕನಿಗೆ 10 ನಿಮಿಷ ಅಂದ್ರೂ 1 ಅವರ್ಗೆ 6 ನಿರ್ದೇಶಕರಾಗ್ತಾರೆ ಸರ್, ಹೊಸ ಬರಹಗಾರರು. ಅದರಲ್ಲಿ ನಿಮಗೆ ಕತೆ ಇಷ್ಟ ಆಗ್ಬೋದು, ಇಷ್ಟನೂ ಆಗದಿರೋ ಅಟ್ಲೀಸ್ಟ್ ಒಂದು ಕತೆ 10 ಜನ ಹೀರೋಗಳೂ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಕತೆ ಇಷ್ಟ ಆಗುತ್ತೆ. ಆ ಇಷ್ಟ ಆದಾಗ ಏನಾಗುತ್ತೆ, ನೀವೇ ಪ್ರೊಡ್ಯೂಸರ್ ಹುಡುಕ್ತೀರ, ಒಂದು ಒಳ್ಳೆ ಕ್ವಾಲಿಟಿ ಬರ್ತದೆ. ಈಗ ಎಷ್ಟೊಂದು ಚೆನ್ನಾಗಿರೋ ಕತೆಗಳನ್ನ ಒಳ್ಳೆ ನಿರ್ಮಾಪಕರು ಒಳ್ಳೆ ಬಜೆಟ್ ಇಲ್ಲದೆ ಸೋತಿರೋ ಸಿನಿಮಾಗಳು ತುಂಬ ಇದ್ದಾವೆ. ಅದರಿಂದ ಹೀರೋಗಳು ಮನಸ್ಸು ಮಾಡಿ ದಯವಿಟ್ಟು ವಾರಕ್ಕೆ 1 ಅವರ್ 6 ನಿಮಿಷ ಸರ್. ನೀವು 2 ವಾರ ಮಾಡಿದ್ರೆ 3ನೇ ವಾರ ನಿರ್ದೇಶಕರು ಬರೋದಿಲ್ಲ ಸರ್. ಯಾಕಂದರೆ ಎಲ್ಲರೂ ಕತೆ ಬರೆಯೋಕ್ಕಾಗೋದಿಲ್ಲ, ಎಲ್ಲರೂ ನಿರ್ದೇಶನ ಮಾಡೋಕ್ಕಾಗೋದಿಲ್ಲ. ನೀವು ಕರೆದ್ರೆ ಒಂದು ಕತೆ ತಗೊಂಬಪ್ಪ ಅಂದ್ರೆ ಯಾರಿಗೂ ಬರೋಂಥ ಸಿಚುವೇಶನ್ ಈಗಿಲ್ಲ ಸರ್. ಯಾಕಂದರೆ ಬರವಣಿಗೆ ಅನ್ನೋದು ಅಷ್ಟೊಂದು ಕಷ್ಟವಾದ್ದು, ನಿರ್ದೇಶನ ಮಾಡೋದು ಅನ್ನೋದು ಅಷ್ಟೇ ಕಷ್ಟವಾಗಿದೆ. ಇವಾಗೊಂದು ಸುದೀಪ್ ಸರ್ಗಾಗ್ಬೋದು, ದರ್ಶನ್ ಸರ್ಗಾಗ್ಬೋದು, ಯಶ್ ಸರ್ಗಾಗ್ಬೋದು, ಇವತ್ತೊಂದು ಕತೆ ತಗೊಂಬ ಅಂದರೆ ಯಾರು ಬಂದು ಕ್ಯೂ ಕಟ್ಟೋದಿಲ್ಲ ಸರ್. ಯಾಕಂದರೆ ಅವ್ರದ್ದೇ ಆದ ಒಂದು ಲೆವೆಲ್ ಇದೆ, ಅವ್ರದ್ದೇ ಒಂದು ಸ್ಟ್ರಾಟಜಿ ಇದೆ. ಇವತ್ತು ಸುದೀಪ್ ಸರ್ ಎಲ್ಲ ಸ್ಟಾರ್ಗಳಿಗೂ ಒಂದು ಲೆವೆಲ್ ಮೇಂಟೈನ್ ಮಾಡೋದು. ಆ ಒಂದು ಲೆವೆಲ್ ನಾವು ಕಥೆಯಲ್ಲಿ ಅವ್ರನ್ನ ಹೇಳ್ಬೇಕಂದಾಗ ಏನಾಗ್ತದೆ, ತುಂಬ ಕಷ್ಟ ಇರ್ತದೆ. ನೀವು 2 ವಾರ ಮಾಡಿದ್ರೆ ಅಂದರೆ ಈಗ ನಾನು ಒಂದು ಕತೆ ಹಿಡ್ಕೊಂಡು ಬೆಂಗಳೂರು ಅಲಿತಾ ಇದ್ದೀನಿ ಒಂದು ಹೀರೋಗೆ ಮಾಡಬೇಕು ಅಂತ. ಆ ಹೀರೋನ ಹುಡ್ಕೋದಲಿಕ್ಕೆ 5 ವರ್ಷ ಆಗುತ್ತೆ ಸರ್. ಅದೇ ಅವರೊಂದು 5 ನಿಮಿಷ ನಮ್ಗೆ ಟೈಮ್ ಕೊಟ್ಟು ಆ ಕತೆ ಅವ್ರಿಗೆ ಹೇಳಿದಾಗ, ಇಲ್ಲಪ್ಪ ಈ ಕತೆ ಇಷ್ಟ ಆಗಿಲ್ಲ, ನೀನು ಬೇರೆ ಕತೆ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಏನಾಗ್ತದೆ, ಮತ್ತು ನಾನು ಬೇರೆ ಕತೆಗೆ ಹೋಗ್ತೀನಿ, ಬೇರೆ ಕತೆ ಮಾಡ್ತೀನಿ, ಆ ಹೀರೋನ ಇಂಪ್ರೆಸ್ ಮಾಡ್ತೀನಿ. ಈಗ ಏನಾಗ್ಬಿಟ್ಟೈತೆ, ಒಂದು ಕತೆ ಮಾಡ್ಕೊಂಡು 10 ವರ್ಷ ಗಾಂಧಿನಗರ ಸುತ್ತೋದು, ಹೀರೋಗಳ ಮನೆ ಗೇಟ್ ಮುಂದೆ ನಿಲ್ಲೋದು, ನಿರ್ಮಾಪಕರ ಮನೆ ಮುಂದೆ ನಿಲ್ಲೋದು, ಹೀಗೆ ಆಗಿಬಿಟ್ಟಿದೆ. ಅದರಿಂದ ನೀವು ಕೇಳಿ, ಇಲ್ಲಪ್ಪ ಈ ಕತೆ ಇಷ್ಟ ಆಗಿಲ್ಲ, ಬೇರೆ ಬರ್ಕೊಂಬ ಅಂತ 5 ನಿಮಿಷ ನಮಗೂ ಒಂದು ಗೊತ್ತಿರ್ತದೆ ಸರ್. ಇಂಥ ಹೀರೋ ಬಂದು ಇಂಥದ್ದು ಟೈಮಲ್ಲಿ ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಏನಾದ್ರು ನಾವು ಡೈರೆಕ್ಟ್ ಹೋಗ್ತೀರಿ.
ಡೈರೆಕ್ಟ್ ಹೋದಾಗ ಅವ್ರ ಕತೆ ಸ್ಟೋರಿ ನರೇಷನ್ ಮಾಡ್ತೀರಿ. ನರೇಷನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಇಷ್ಟ ಆಯಿತು, ಲೈನ್ ಇಷ್ಟ ಆಯಿತು ಅಂದರೆ ಸರಿಯಪ್ಪ ಇಂಪ್ರೂವೈಸ್ ಮಾಡು, ನಿರ್ಮಾಪಕರು ನಾವೇ ಕೊಡ್ತಿರಲ್ಲ, ನಿರ್ಮಾಪಕರು ಏನೂ ಆಗೋದು ಅಂತ ಒಂದು ಒಳ್ಳೆ ಕತೆ ಆದಾಗ ಹೀರೋನು ಮುಂದೆ ಬರ್ತಾರೆ, ನಿರ್ಮಾಪಕರು ಮುಂದೆ ಬರ್ತಾರೆ, ಒಂದು ಒಳ್ಳೆ ಕತೆ ಬರೀತದೆ. ಕತೆ ಆದವಾಗ ಏನಾಗ್ತದೆ, ಇಂಡಸ್ಟ್ರಿ ಗ್ರೋತ್ ಆಗ್ತದೆ, ಹೊಸ ನಿರ್ದೇಶಕರು ಬರ್ತಾರೆ. ನೋಡಿ ಸರ್, ಈಗ ನಾವು ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋವಂಥ ಅರ್ಹತೆ ನಮಗಿಲ್ಲ. ಇವತ್ತೊಂದು ಇದನ್ನು ಕನ್ನಡ ಇಂಡಸ್ಟ್ರಿ ತುಂಬ ಉನ್ನತ ಸ್ಥಾನಕ್ಕೆ ಬೆಳೆದೈತೆ, ಅದು ನಮಗೂ ಹೆಮ್ಮೆ ಇದೆ. ಅದೇ ರೀತಿಯಾಗಿ ಇನ್ನೂ ಪ್ಯಾನ್ ಇಂಡಿಯಾ ಸ್ಟಾರ್ ಡೈರೆಕ್ಟರ್ಸು ಬರಬೇಕು ಸರ್. ಇಲ್ಲಿ ಮೈಕ್ ಮುಂದ್ಗಡೆ ಎಲ್ಲ ನಿಂತ್ಕೊಂಡು ನಾನು ಹೊಸಬ್ರಿಗೆ ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ಕತೆಗಳು ಕೇಳಿ, ಕತೆಗಳಿದ್ರೆ ತಗೊಂಬನ್ನಿ ಅಂತಾರೆ. ಆದರೆ ಆ ಕತೆ ಹೇಳ್ದಂಥ ವ್ಯಕ್ತಿನ ನಾವು ಭೇಟಿ ಆಗಬೇಕಂದ್ರೆ 5 ವರ್ಷ ಬೇಕು ಸರ್. ನಾವು ಯಾರ ಮೂಲಕ ಕೇಳಿದ್ರು ಇಲ್ಲ ಸರ್ ಈಗಿಲ್ಲ, ನಾನು ಮಾಡ್ತಾಯಿಲ್ಲ. ಹೀರೋಗಳ ಹತ್ರ ಹೋದರೆ ನಿರ್ಮಾಪಕರು ಇದ್ದಾರಾ ಅಂತ ಕೇಳ್ತಾರೆ, ನಿರ್ಮಾಪಕರ ಹತ್ರ ಹೋದರೆ ಹೀರೋ ಕಾಲ್ ಶೀಟ್ ಇದೆಯಪ್ಪ ಅಂತ ಕೇಳ್ತಾರೆ. ಈ ಸುತ್ತಿ ಏನಾಗುತ್ತೆ, ಒಂದೇ ಕತೆ 5 ವರ್ಷ 6 ವರ್ಷ 10 ವರ್ಷ ನಮ್ಮ ಜೀವನಗಳು ಹಾಳಾಗ್ತದೆ ಸರ್. ಒಬ್ಬ ನಿರ್ದೇಶಕನ ಕಷ್ಟ ಏನೈತೆ ಅನ್ನೋದು ಅರ್ಥ ಮಾಡಿಕೊಂಡು ಇನ್ನೊಂದು ಸಾರಿ ಮನವಿ ಮಾಡ್ತಾ ಇರೋದು ಈ ನಾಯಕ ನಟರಿಗೆ, ಹೀರೋಗಳಿಗೆ 1 ಅವರ್ ಸರ್ ಡೈರೆಕ್ಟ್ ಮೀಟ್ ಕೊಡಿ ಸರ್, 10 ನಿಮಿಷ ಕೊಡಿ ಸರ್. ನೀವು ಅದಕ್ಕೆ ಮೇಲೆ ಕೊಡಬೇಡಿ ಸರ್. ಕತೆ ಇಷ್ಟ ಆಗಿಲ್ಲ 5 ನಿಮಿಷ ನೀವು ಕಳಿಸ್ತಾ ಇರ್ತೀರ, 10 ನಿಮಿಷ ದಯವಿಟ್ಟು ಒಂದು ಕಾಲಾವಕಾಶ ಕೊಡಬೇಕು. ನಿರ್ದೇಶಕರ ಒಂದು ಹೊಸ ನಿರ್ದೇಶಕರು ನೀವು ಇಂಡಸ್ಟ್ರಿಗೆ ಕೊಡುಗೆ ಕೊಡಬೇಕಂದ್ರೆ ಇದೊಂದು ನನಗೆ ಅನಿಸಿದ್ದು ತೋಚಿದ್ದು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಇದೇ ನವಂಬರ್ 7ನೇ ತಾರೀಕು ತ್ರಿಬಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕಂತ ಕೋರ್ತಾ ಇದ್ದೀನಿ. ಬೆಂಗಳೂರು, ಮಂಗಳೂರಲ್ಲಿ ಶೂಟ್ ಮಾಡಿದ್ರಿ, ಕೊಳ್ಳೇಗಾಲ, ಕನಕಪುರ, ಕೊಳ್ಳೇಗಾಲ ಬಾರ್ಡರ್, ತಮಿಳುನಾಡು ಕರ್ನಾಟಕ ಬಾರ್ಡ್ರಲ್ಲಿ ಶೂಟ್ ಮಾಡಿದ್ದೀರಿ, ಎಲೆಕ್ಟ್ರಾನ್ ಸಿಟಿ ಇದೆಲ್ಲ ಜಾಗದಲ್ಲಿ ಶೂಟ್ ಮಾಡಿದ್ದೀರಿ. ವೆಂಕಟ್ ಗೌಡ ಅವ್ರಿಗೆ ನಮ್ಮ ತ್ರಿಬಲ್ ತಂಡದಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ. ಸಚಿನ್ ಸಿನಿಮಾದಿಂದ ಸಿನಿಮಾ ಬಿಡುಗಡೆ ಆಗ್ತದೆ. ಇದೇ ನವಂಬರ್ 7ನೇ ತಾರೀಕು ಚಿತ್ರಮಂದಿರಗಳಲ್ಲಿದೆ. ದಯವಿಟ್ಟು ಎಲ್ಲ ಕನ್ನಡ ಜನತೆ ಹೋಗಿ ಸಿನಿಮಾ ನೋಡಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ತ್ರಿಬಲ್ ಡಿ ಧೈರ್ಯಂ ಧರ್ಮಂ ದೇಶಂ ಅಂತೇಳಿ ಮೂವಿ ನವಂಬರ್ 7 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಒಂದು ಹಳ್ಳಿ ಹುಡುಗ ಕೆಟ್ಟದಾಗಿ ಫಸ್ಟ್ ಯಾವ ಥರ ಇರ್ತಾನೆ, ನೆಕ್ಸ್ಟ್ ಅವನು ಬುದ್ಧಿ ಬಂದಮೇಲೆ ಯಾವ ಥರ ಕನ್ವರ್ಟ್ ಆಗ್ತಾನೆ, ಅದ್ರ ನಾನು ಮಾಡ್ತಿರೋದು ಕೆಟ್ಟದ್ದು ಅಂತ ತಿಳ್ಕೊಂಡು ಯಾವ ಥರ ಕನ್ವರ್ಟ್ ಆಗ್ತಾನೆ. ಮತ್ತು ಹಳ್ಳಿಲಿ ಒಂದು ಪ್ರೀತಿ ಆಗಿರ್ಬೋದು, ಸಿಟಿಗೆ ಬಂದಮೇಲೆ ಒಂದು ರಿವೆಂಜ್ ಆಗಿರ್ಬೋದು. ತುಂಬ ಚೆನ್ನಾಗಿದೆ ಈ ಮೂವಿಲಿ. ಕ್ಯಾರೆಕ್ಟರ್ ವೈಸ್ ತುಂಬ ಚೆನ್ನಾಗಿದೆ. ಹಳ್ಳಿಲಿ ತುಂಬ ಸ್ನೇಹಿತರಿರ್ತಾರೆ, ಹಳ್ಳಿಲಿ ಪ್ರೀತಿ ಇರುತ್ತೆ. ಹಳ್ಳಿ ಆದಮೇಲೆ ಹಳ್ಳಿಲಿ ನಮ್ಮ ಜೊತೆಲೇ ಇರೋರು ನಮಗೆ ಸಿಟಿಯವರು ನಮಗೆ ಯಾವ ರೀತಿ ಹಳ್ಳಿಯವ್ರನ್ನ ಯುಟಿಲೈಸ್ ಯೂಸ್ ಮಾಡ್ಕೋತಾರೆ ಅನ್ನೋದನ್ನ ತೋರಿಸಿದ್ದಾರೆ ಡೈರೆಕ್ಟರ್. ಅವ್ರ ಮೇಲೆ ಬಂದು ಮತ್ತೆ ಸಿಟಿಲರ್ ಇರೋರು ರಿವೆಂಜ್ ತಗೋಬೇಕಂದ್ರೆ ಸಿಟಿಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಹೀರೋ ಸಿಟಿಗೆ ಬರ್ತಾನೆ. ಇಲ್ಲ ಸರ್, ಮರಣಂ ಅಂತೇಳಿ ಮೊದಲನೇ ಫಿಲಮ್ ಕನ್ನಡದಲ್ಲೇ ಬಂದಿದೆ, ಅದು ರಿಲೀಸ್ ಆಗಿದೆ ಆಲ್ರೆಡಿ. ಇದು 2ನೇ ಸಿನಿಮಾ ಸರ್ ನಂದು, ತ್ರಿಬಲ್ ಡಿ ಅಂತೇಳಿ. ನಂದು ಫುಲ್ ಪಾತ್ರ ಏನಂತಂದರೆ, ಒಂದು ಹಳ್ಳೀಲಿ ಫಸ್ಟ್ ಫ್ರೆಂಡ್ಸ್ ಜೊತೆ ಜಾಲಿಯಾಗಿರೋವಂಥ ಒಂದು ಹುಡುಗ, ಫ್ರೆಂಡ್ಸ್ ಜೊತೆ ಜಾಲಿಯಾಗಿದ್ಕೊಂಡು ಪ್ರೀತಿ, ಪ್ರೇಮ, ಸಿನಿಮಾ ಇದೆಲ್ಲ ಓಡಾಡ್ಕೊಂಡಿರ್ತಾನೆ. ಮತ್ತು ಹೋಗ್ತಾ ರಾಜಕಾರಣಿಗಳ ಸಹವಾಸ ಮಾಡ್ತಾನೆ, ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ಮತ್ತು ರಾಜಕಾರಣಿಗಳಿಂದನೇ ತನ್ನ ಸ್ನೇಹಿತರು ಮತ್ತು ತನ್ನ ಫ್ಯಾಮಿಲಿ ಎಲ್ಲ ಹಾಳಾಯಿತು ಅಂದಾಗ ಅವ್ರ ಮೇಲೆ ಬೇಡ ಅಂತ ಹೇಳಿದಾಗ ಅವ್ರು ಕೇಳೋದಿಲ್ಲ. ಬಟ್ ಅದಕ್ಕೋಸ್ಕರ ಮತ್ತು ಅವ್ರ ಮೇಲೆ ರಿವೆಂಜ್ ತಗೊಳ್ಳೋಂಥ ಒಂದು ಕ್ಯಾರೆಕ್ಟರ್ಸ್. ಇನ್ನೊಂದು, ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮನ್ನೆಲ್ಲ ನೀವೆಲ್ಲ ಆರೈಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶಿವಮೊಗ್ಗದ ಹುಡುಗಿ ಗಗನ ಮಲ್ನಾಡ್. ತ್ರಿಬಲ್ ಡಿ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದ್ದೀನಿ. ಸೊ ಇದೇ ನವೆಂಬರ್ 7th ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಫ್ಯಾಮಿಲಿ ನೋಡೋವಂಥ ಒಂದು ಸಿನಿಮಾ ಆಗಿದೆ. ಸೊ ಸೋಷಿಯಲ್ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಒಂದು ಸಿನಿಮಾ ಆಗಿದೆ. ಸೊ ಎಲ್ಲರೂ ನೋಡಿ ಅಂತ ವಿಶ್ ಮಾಡ್ತೀನಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಲಿ ಆ್ಯಂಡ್ DOP ಆಗಲಿ, ಕ್ಯಾಮ್ರಾಮ್ಯಾನು, ಪ್ರೊಡಕ್ಷನ್ ವರ್ಕ್ ಆಗಲಿ, ಪ್ರತಿಯೊಬ್ಬರೂ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾವನ್ನು ಮಾಡಿದ್ದೀವಿ. ನನ್ನ ಪಾತ್ರ ಈ ಒಂದು ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿಯಾಗಿ ನಟಿಸಿದ್ದೀನಿ. ಒಂದು ಮುಗ್ಧತೆಯನ್ನು ನೋಡ್ಬೋದು, ಒಂದು ಫ್ಯಾಮಿಲಿ ಹುಡುಗಿಯಾಗಿ ಒಂದು ಸಂಬಂಧನ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಒಂದು ನೋಡ್ಬೋದು. ಸೊ ಫೈನಲಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ವಿಶ್ ಮಾಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸುರೇಶ್ ಬಾಬು. ಈ ಧೈರ್ಯಂ ಧರ್ಮಂ ದೇಶಂ ತ್ರಿಬಲ್ ಡಿ ಚಿತ್ರ ಇದೇ ಬರುವ 7ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರದಲ್ಲಿ ನಾನು ನಾಯಕನ ತಂದೆ ಪಾತ್ರ ಮಾಡಿದ್ದೀನಿ. ಒಬ್ಬ ಬಡ ಕುಟುಂಬದ ರೈತ ಅನ್ನೋದಕ್ಕಿಂತ ದಿನಗೂಲಿ ನೌಕರಂತರ, ಅಂದರೆ ಗಾರೆ ಕೆಲಸ ಇರ್ಬೋದು, ಮಣ್ಣುಡೆ ಕೆಲಸ ಇರ್ಬೋದು, ಮಣ್ಣೂರೋ ಕೆಲಸ ಇರ್ಬೋದು, ಈ ರೀತಿ ಕೂಲಿ ಕಾರ್ಮಿಕ ನಾನು. ಚಿತ್ರ ತುಂಬ ಚೆನ್ನಾಗಿದೆ, ಒಳ್ಳೆಯ ಸಂದೇಶ ಇರುವಂಥ ಚಿತ್ರ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ, ಇಡೀ ಚಿತ್ರತಂಡವನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.
ನಾನು ನಿಮ್ಮ ಟೋನಿ ಮಾತಾಡ್ತಾ ಇದ್ದೀನಿ. ನಾನು ಟ್ರಿಬಲ್ ಡಿ ಈ ಮೂವಿನಲ್ಲಿ 3 ನಾಯಕರಿದ್ದಾರೆ. ಅದರಲ್ಲಿ ಒಂದು ನಾಯಕ ನಾನು ಮಾಡಿದ್ದೀನಿ. ಅದರಲ್ಲಿ ಆರ್ಮಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ನಾನು ಇದಕ್ಕೆ ಮುಂದೆ ಬಾರ್ಡರ್ ಅಂತ ಒಂದು ತಮಿಳ್ ಮೂವಿನಲ್ಲಿ ಮಾಡಿದ್ದೀನಿ. ಅದ್ರಲ್ಲಿ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಮಾಡಿದ್ದೀನಿ. ಟ್ರಿಬಲ್ ಡಿ ಅಂದರೆ ಧರ್ಮಂ ಧೈರ್ಯಂ ದೇಶಂ ಅಂತ, ಅದು ದೇಶದ ಕ್ಯಾರೆಕ್ಟರ್ಗೆ ನಾನು ಆರ್ಮಿ ರೋಲ್ ನಾನು ಮಾಡಿದ್ದೀನಿ. ಮೂವಿ ಚೆನ್ನಾಗಿ ಬಂದಿದೆ. ನಮ್ಮ ಹೆಸರು ಗೋವಿಂದರಾಜು. ಟ್ರಿಬಲ್ ಡಿ ಮೂವಿ ಇದು ಕುಡ್ಕುನ್ ಪಾತ್ರ ಮಾಡಿದ್ದೀನಿ. ಜೂನಿಯರ್ ಆರ್ಟಿಸ್ಟ್, ಯಂಗ್ ಆರ್ಟಿಸ್ಟ್ ಆಗಿ 15 ವರ್ಷದಿಂದ ಮಾಡ್ತಾ ಇದ್ವಿ. ಆದರೆ ಯಾರೂ ಅವಕಾಶ ಕೊಟ್ಟಿಲ್ಲ. ಈ ಅವಕಾಶ ಚಿಕ್ಕದಾಗಿದ್ರೂ ಚೊಕ್ಕದಾಗೈತೆ. ಹಾಗೆ ನಾವು ಕೊರೋನಾ ಟೈಮಲ್ಲಿ ಶೂಟಿಂಗ್ ಮಾಡಿದ್ದು. ಕೊರೋನಾ ಟೈಮಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಅಂಥ ಟೈಮಲ್ಲಿ ತುಂಬ ಜನ ಭಯ ಬಿದ್ದು ಮನೆ ಒಳಗಡೆ ಇರ್ತಾಯಿದ್ರು. ನಾವು ಕೊರೋನಾ ಅನ್ನೋದೇ ಗೊತ್ತಿಲ್ಲ, ಆ ಥರ ನಾವು ಶೂಟಿಂಗ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ. ಟ್ರಿಬಲ್ ಡಿ ಮೂವಿ ತುಂಬ ಅದ್ಭುತವಾಗಿ ಬಂದೈತೆ. ದಯವಿಟ್ಟು ಹೇಳ್ತಾ ಇದ್ವಿ, ಟ್ರಿಬಲ್ ಡಿ ಮೂವಿ ಇಡೀ ಕರ್ನಾಟಕ ಜನತೆ ಬಂದು ಎಲ್ಲರೂ ಪ್ರೇಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಡಿ ವಿ ನಾಗರಾಜ್ ಅಂತ, ಕಲಾವಿದ. ಧೈರ್ಯಂ ಧರ್ಮಂ ದೇಶಂ ಟ್ರಿಬಲ್ ಡಿ ಸಿನಿಮಾ ಇದೇ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಜನರು ದಯವಿಟ್ಟು ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ತಂಡಕ್ಕೆ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ಟ್ರಿಬಲ್ ಡಿ ಚಿತ್ರದಲ್ಲಿ ನಾನು ಖಳನಾಯಕನ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ 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 ಹೇಳೋದು ನಮ್ಮ ಸಂಸ್ಕಾರ. ಅದರ ಜೊತೆ ಒಂಚೂರು ಉಪಕಾರ ವಿಶೇಷ ಕಾರ್ಯಕ್ರಮ ಟ್ರಿಬಲ್ ಡಿ ಚಲನಚಿತ್ರ ನವೆಂಬರ್ 7ರಂದು ತೆರೆ ಮೇಲೆ ಬರ್ತಾ ಇದೆ. ಎಲ್ಲ ಕರ್ನಾಟಕ ಮಹಾಜನತೆ ಈ ಚಿತ್ರದ ಒಂದು ಟ್ರಿಬಲ್ ಡಿ ಅಂದ್ರೆ ಏನಂದ್ರೆ ಧೈರ್ಯಂ ಧರ್ಮಂ ದೇಶಂ. ಸಮಾಜದಲ್ಲಿ ಅನೇಕ ಬಡ ಜನಗಳ ಒಂದು ಸಂಕಲ್ಪದ ದೈವ ಮತ್ತು ಬಡತನ ಹೇಗೆ ನಿರ್ಮೂಲನೆಗೊಂಡಿದೆ ಅಂತಕ್ಕಂಥ ಅದ್ಭುತವಾಗಿ ಅನೇಕ ಕೂಲಿಗಾರರ ಒಂದು ನೇಚರ್ ಇರ್ತಕ್ಕಂಥ ಒಂದು ಚಲನಚಿತ್ರ ಅದ್ಭುತವಾಗಿ ತೆರೆ ಮೇಲೆ ನವೆಂಬರ್ 7ರಂದು ಬರ್ತಾ ಇದೆ. ನಮ್ಮ KBM ಮಂಜುನಾಥ್, ಅದ್ಭುತವಾದ ನನ್ನ ಗೆಳೆಯ ಹಾಗೂ ಒಂದೇ ಊರಿನವರು, ಒಂದು ಗಡಿನಾಡಿನ ಸಮೀಪ ಹಳ್ಳಿ ಜನಗಳು ಒಗ್ಗೂಡಿ, ಸ್ನೇಹಿತರೆಲ್ಲ ಒಗ್ಗೂಡಿ ಅವರದೇ ಆದಂತ ಒಂದು ತಂಡವನ್ನು ಕಟ್ಟಿ ಸುಮಾರು 2 ವರ್ಷಗಳ ಕಾಲ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡಿ ಅವರೇ ಪ್ರೊಡ್ಯೂಸರ್ ಆಗಿ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿದೆ. ಸಮಾಜಕ್ಕೆ ಒಂದು ಧರ್ಮದ ಬಗ್ಗೆ ಹಾಗೂ ದೇಶದ ಪ್ರೀತಿಯ ಬೆಳವಣಿಗೆಯನ್ನು ಬೆಳೆಸಲು ಯಾವ ರೀತಿ ನಮ್ಮ ಸಮಾಜ ಮುಂದೂಡಬೇಕಂತಕ್ಕಂಥ ಸಂದೇಶವನ್ನ, ನಮ್ಮ ಭಾರತದ ಧ್ವಜಾರೋಹಣನ ಯಾವ ರೀತಿ ಗೌರವಿಸಬೇಕು ಹಾಗೂ ಸಮಾಜದ ಬಡತನ ಯಾವ ರೀತಿ ನಿರ್ಮೂಲನ ನಾಶ ಮಾಡಬೇಕಂತಕ್ಕಂಥದ್ದನ್ನ ಸಂದೇಶ ನೀಡಿದ್ದಾರೆ. ಹಾಗೆ ಆ ಚಲನಚಿತ್ರದಲ್ಲಿ ಒಂದು ನಮಗೆ ಕಾಣಿಸ್ತಕ್ಕಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು, ನೋ ಪೇನ್ ನೋ ಗೇನ್ ಅನ್ನೋದು. ಸಮಾಜದಲ್ಲಿ ನಾವು ಯಾವುದೇ ಕಷ್ಟಪಡದೆ ಅಥವಾ ಯಾವುದೇ ಛಲ ಇಲ್ಲಾಂದ್ರೆ ಜೀವನದಲ್ಲಿ ಮುಂದೆ ಮೊದಲ ಬಾರಿಗೆ ಟ್ರಿಬಲ್ ಡಿ ಧೈರ್ಯಂ ಧರ್ಮಂ ದೇಶಂ ಅನ್ನೋ 3 ಕಾನ್ಸೆಪ್ಟು. ಈ 3 ಕಾನ್ಸೆಪ್ಟು ನಮ್ಮ ಭಾರತ ಧ್ವಜ ನೋಡಿದ್ರೆ ಕೇಸರಿ ಬಿಳಿ ಹಸಿರು ಹೇಗಿದೆ ಸಿಮಿಲಾರಿಟಿ ಧೈರ್ಯಂ ಧರ್ಮಂ ದೇಶಂ. ಮೊದಲನೇದಾಗಿ ಪಾರ್ವತಿ ಪರಮೇಶ್ವರನ್ನು ಮತ್ತು ಮನೆ ದೇವರುಗಳನ್ನು ಮತ್ತು ದೇಶದ ಎಲ್ಲ ರೈತ ಪೂರ್ವಕ ವಂದನೆಗಳು ತಿಳಿಸ್ತೇನೆ. ಇವತ್ತು ಈ ಚಿತ್ರತಂಡ ಟ್ರಿಬಲ್ ಡಿ ಅನ್ನೋ ಸಿನಿಮಾ ಆಗಬೇಕು, ಈ ಒಂದು ವೇದಿಕೆ ಆಗಬೇಕು, ಸಮಾರಂಭ ನಡಿಬೇಕು ಅಂತಂದರೆ ಅದು ಮುಖ್ಯ ಕಾರಣ ಆದಂಥವ್ರನ್ನ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣ ನಾನು ಇವಾಗ ತುಂಬ ಗ್ರೇಟ್ ಅಂತ ಹೇಳ್ತೀನಿ ಸರ್. ಇದು ಧೈರ್ಯಂ ಧರ್ಮಂ ದೇಶಂ ಅಂತ ಹೇಳಿಟ್ಟಿದ್ದೀನಿ ಸರ್. ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು, ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು, ಧರ್ಮನ ಕಾಪಾಡಬೇಕು, ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ಟ್ರಿಬಲ್ ಡಿ ಅನ್ನೋದು ನನ್ನ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್. ಇದು ಅಂದರೆ ಇದು 5 ಭಾಗ ಇದೆ, ಎಲ್ಲ ಬೌನ್ ಸ್ಕ್ರಿಪ್ಟ್ ಎಲ್ಲ ಆಗಿದೆ. ಬಟ್ ಇಲ್ಲಿ ನಾನು ತುಂಬ ಆರ್ಟಿಸ್ಟ್ ದೊಡ್ಡ ಮಾಡ್ದಾಗ ಬರ್ಬೇಕಾಗಿರೋಂಥ ಸಿನಿಮಾ ಇದು. ತುಂಬ ಆರ್ಟಿಸ್ಟ್ ಪ್ರಯತ್ನ ಮಾಡಿದೆ, ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಎಲ್ಲೂ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕೊಂಡೆ, ಆ ಬಜೆಟಲ್ಲೂ ಆಗಲಿಲ್ಲ ಸಿನಿಮಾ. ಮತ್ತೆ ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರನ್ನ ಕಾಲ್ ಮಾಡಿದೆ. ಅವರೇ ನಮ್ಮ 2 ಶಾರ್ಟ್ ಫಿಲಮ್ ಹೀರೋ, ಈಗ ನನ್ನ ಸಿನಿಮಾಗೂ ಅವರೇ ಹೀರೋ. 3ನೇ ಸರಿ ನಾವು ಒಂದಾಗ್ತಾ ಇದ್ದೀವಿ, ಮುಂದೇನೋ ಒಂದಾಗಿರ್ತೀವಿ. ಅವ್ರು ಕಾಲ್ ಮಾಡಿದ್ರೆ ಮಂಜು ನೀನು ಏನು ಬೇಕು ಮಾಡು, ನಿನ್ನಿಂದ ನಾನು ನಿಂತ್ಕೊತೀನಿ ಅಂತಂದ್ರು. ಆಗ ಅವರು ಸಿನಿಮಾ ಬಂದಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ ಅಣ್ಣವರು ಹೇಳಿದರು. ಹಾಗೆ ಅರುಣ್ ಅವರು ಎಂಟ್ರಿ ಆದಮೇಲೆ ಅಲ್ಲಿಂದ ಸಿನಿಮಾ ಟೇಕಪ್ ಆಯಿತು. ಖಂಡಿತ ಅನ್ಸು ಸರ್. ಇದು ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ. ಆ ಕಷ್ಟಗೆಲ್ಲ ದಾಟಿ ನಾನು ಬಂದು ಇದು ಕಷ್ಟ ಇದೆ ಅಂತ ಗೊತ್ತಿದ್ರು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಮುಂದೆ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ 100%. 2026 ನಾನೇನೋ ಅಂತ ತೋರಿಸ್ತೀನಿ. ಈ ಸಿನಿಮಾ ರಿಲೀಸ್ ಆಯ್ತಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಇಂದ ನಾನೇನು ಅಂತ ತೋರಿಸ್ತೀನಿ. ಈಗ ಎಲ್ಲರೂ ಯಾರೆಲ್ಲ ನನ್ನ ಕೈ ಬಿಟ್ಟಿರ್ಬೋದು, ಆದ್ರೆ ಈಗ ನನ್ನ ನೋಡಿ ಇಷ್ಟು ಜನ ಇದ್ದಾರೆ, ನೀವಿದ್ದೀರಾ, ಇಷ್ಟೇ ಜನ ಸಾಕು, ಇಷ್ಟೇ ಮಡಿಗೆ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಸರ್. 100% ಗೆದ್ದು ತೋರಿಸ್ತೀನಿ. ಅಂದ್ರೆ ನೀವು 5 ಸಾಂಗ್ ನೋಡಿದ್ದೀರಾ, 5 ಸಾಂಗ್ ಅಲ್ಲಿ 5 ಭಾಗಗಳು ಇದು ಒಂದು ಹೇಳಿದೀನಿ ಸರ್. ಮೊದಲನೇ ಸಾಂಗ್ ಅಲ್ಲಿ ಮಾನವೀಯತೆ ಹೇಳಿದ್ದೀನಿ, 2ನೇ ಸಾಂಗ್ ಅಲ್ಲಿ ಒಂದು ಯುವಕರು ಧೈರ್ಯವಾಗಿ ಹೆಂಗ್ ಮುಂದುವರ್ಬೇಕಂತ ಹೇಳಿದ್ದೀನಿ, 3ನೇ ಸಾಂಗ್ ಲವ್, ಅದು ಪ್ರೀತಿ ಪ್ರೇಮ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು ಅದು ಹೇಳಿದ್ದೀನಿ, 4ನೇ ಸಾಂಗ್ ಅಲ್ಲಿ ಸಂಬಂಧಗಳ ಬೆಲೆ ಬಾಂಧವ್ಯ ಅದು ಹೇಳಿದ್ದೀನಿ, 5ನೇದು ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಸರ್. ಟೋಟಲ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಈ ಪ್ಯಾಕೇಜ್ ಅಲ್ಲಿ ನಿಮ್ಮ ಸಾಂಗ್ ಅಲ್ಲಿ ನಿಮ್ಗೆ ಅರ್ಥ ಆಗಿದೆ ಸಿನಿಮಾದಲ್ಲಿ ಏನೇನಿದೆ ಅಂತ ಹೇಳಿ ಸರ್. ಮಾನವೀಯತೆ ಬಗ್ಗೆ ತುಂಬಾ
ಪ್ರೆಸ್ ಮಾಡಿ ಹೇಳಿದ್ದೀನಿ ಸರ್. ಸಂಜು ಅಂತ ಹೇಳಿ 2 ಸಾಂಗ್ ಮಾಡಿದ್ದಾರೆ ಸರ್. ಗಜೇಂದ್ರ ಅಂತ 1 ಸಾಂಗ್ ಮಾಡಿದ್ದಾರೆ. ಬಹುದೂರ್ ಚೇತನ್ ಅವರು ನಾನೆಂಬ ಸ್ವಾರ್ಥ ಒಂದು ಬಿಟ್ ಮಾಡಿದ್ದಾರೆ. ಲಕ್ಷ್ಮೀ ದಿನೇಶ್ ಅಂತ ಹೇಳಿ 1 ಸಾಂಗ್ ಮಾಡಿದ್ದಾರೆ ಸರ್. ನವೆಂಬರ್ 7 ರಿಲೀಸ್ ಆಗ್ತಿದೆ. ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಸಿನಿಮಾನು ಬಂದಿಲ್ಲ. ಅದು 100% ಬರ್ತದೆ. ಅದು ಅಪ್ರೋಚ್ ಮಾಡಿದೀನಿ ಒಂದು ಸ್ಟಾರ್ ಹೀರೋಗೆ. ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಮಾಡೋಣಪ್ಪ, ಇದೆಲ್ಲ ಮುಗಿಲಿ, ನಿಂದು ಸಿನಿಮಾ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಬರ್ತದೆ ಸರ್ ಅದು. ಆ ವಿಚಾರದ ಬಗ್ಗೆ ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ ಅದು ನಾನು. ಅಂದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ತರಕಾರಿ ರೈತ ಬೆನ್ನೆಲುಬು, ರೈತ ಬಂದು ದೇಶಕ್ಕೆ ಬೆನ್ನೆಲುಬು, ಅವನಿಗೆ ಬೆನ್ನೆಲುಬು ದಳ್ಳಾಳಿಗಳು ಸರ್. ಆದ್ರೆ ದಳ್ಳಾಳಿಗಳು ಇಲ್ಲಿ ಕೆಟ್ಟದಾಗ ತೋರಿಸ್ತಾರೆ. ಆದ್ರೆ ರೈತನಿಗೆ ಬೆನ್ನೆಲುಬೆ ದಳ್ಳಾಳಿ ಬ್ರೋಕರ್ ಅನ್ನೋದು ಮರ್ತ್ಬಿಟ್ಟು ಆ ಬ್ರೋಕರ್ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಅದನ್ನ ನಾನು ಹೇಳ್ತೀನಿ ಸರ್, ಖಂಡಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಸರ್. ನಮ್ಮಂತ ಹೊಸ ನಿರ್ದೇಶಕರು ಪಡೋ ಕಷ್ಟ, ಈಗ ನಾನು ಈ ಕತೆ ಎತ್ಕೊಂಡು ಎಷ್ಟೆಷ್ಟು ಅಲ್ಲದೆ ಎಷ್ಟೆಲ್ಲಿ ಯಾರೇನು ಮನೆ ಬಾಕಲು ನಿಂತೆ ಅದೆಲ್ಲ ಗೊತ್ತಾಗಿ ನಮ್ಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ. ಅದು ತಪ್ಪು ನೀವು ಹೇಳ್ಬೇಕು, ಅದನ್ನ ತಿಳಿಸ್ಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಹೊಸ ಬರಹಗಾರರಿದ್ದಾರೆ, ನಿರ್ದೇಶಕರಿದ್ದಾರೆ. ಅವ್ರ ಪರವಾಗಿ ನಾನು ಕೇಳೋದೇನಂದ್ರೆ, ಹೀರೋಗಳಿದಾರಲ್ಲ, ಒಂದು ಸ್ಟಾರ್ಸ್ ಇದಾರೆ, ಆರ್ಟಿಸ್ಟ್, ನಿರ್ಮಾಪಕರು ಇರ್ಬೋದು. ತುಂಬಾ ಪ್ರತಿ ವರ್ಷನೂ ಅವ್ರು ಪ್ರತಿ ದಿವಸನೂ ಬಿಸಿ ಶೆಡ್ಯೂಲ್ ಇರ್ತದೆ. ಆದ್ರೆ ವಾರಕ್ಕೆ ಒಂದ್ಸರಿ 1 ಗಂಟೆ ಅಂದ್ರೆ ಒಂದು ಹೀರೋಗಳಂತ ಕತೆ ಕೇಳೋಂತವ್ರು, ನಿರ್ಮಾಪಕರು ಆಗ್ಬೋದು, ಹೀರೋಗಳು ವಾರಕ್ಕೆ 1 ಅವರ್ 8 ದಿವಸದಲ್ಲಿ 1 ಅವರ್ ಬಂದು ಒಂದು ಹೊಸ ನಿರ್ದೇಶಕನಿಗೆ 10 ನಿಮಿಷ 1 ಅವರ್ ಅಲ್ಲಿ ಒಂದು ನಿರ್ದೇಶಕನಿಗೆ ಹೊಸ ನಿರ್ದೇಶಕನ ಕತೆ ಹೇಳೋರಿದ್ರೆ ತಾಂಬನ್ನಪ್ಪ 10 ನಿಮಿಷ ಕೊಟ್ರು 1 ಅವರ್ 6 ಜನ ಆಗ್ತಾರೆ. 10 ಹೀರೋಗಳು 1 ಅವರ್ ಅಲ್ಲಿ 6 ಜನ ನೋಡಿದ್ರೆ 60 ಡೈರೆಕ್ಟರ್ ಬರ್ತಾರೆ ಸರ್. 60 ಹೊಸ ಹೊಸ ನಿರ್ದೇಶಕರು ಬಂದು ಅವ್ರ ಹತ್ರ ಸ್ಟೋರಿ ಹೇಳ್ಬೋದು. ಸ್ಟೋರಿ ಕೇಳಿ ಹೊಸ ಕಥೆಗಳು ಇಷ್ಟ ಆದ್ರೆ ನಿರ್ಮಾಪಕರನ್ನ ಕೊಟ್ಟು ಒಳ್ಳೆ ಕಥೆಗಳು ಸಿನಿಮಾಗೆ ಬರ್ಬೋದು. ಒಳ್ಳೆ ಚೆನ್ನಾಗಿ ಇಂಡಸ್ಟ್ರಿ ಗ್ರೋತ್ ಆಗ್ತದೆ. ಅದರಿಂದ ಈ ವಿಷಯನ ಹೇಳ್ಬೇಕು ಅನಿಸ್ತು. ಯಾಕಂದ್ರೆ ತುಂಬಾ ಆರ್ಟಿಸ್ಟ್ ಯಾವಾಗ ಬೇಕಾದ್ರೂ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ರೆ ಒಂದು ನಿರ್ದೇಶನ ಅನ್ನೋದು, ಬರವಣಿಗೆ ಅನ್ನೋದು ಲಿಮಿಟೇಷನ್ ಇಯರ್ಸ್ ಇರ್ತದೆ ಅಷ್ಟೇ. ಒಂದು 10 ವರ್ಷ ಇರ್ಬೋದು, ಇಲ್ಲ ಒಂದು 20 ವರ್ಷ ಇರ್ಬೋದು. ಆದ್ರೆ ಒಂದು ಕತೆ ಮಾಡ್ಕೊಂಡು ಒಂದು ಕತೆ ಬರ್ಕೊಂಡು ಅದನ್ನ 10 ವರ್ಷ ಅವ್ರ ಊರ್ ಮನೆ ಬಾಕ್ಲು ಗೇಟಲ್ಲೇ ಕಳೆದೋಗ್ಬಿಡ್ತದೆ ಸರ್ 10 ವರ್ಷ. ಅದ್ರಲ್ಲಿ ಒಂದು ಸಿನಿಮಾ ಟೇಕಪ್ ಆಗಿ 2 ವರ್ಷ ಅಷ್ಟೊತ್ತಿಗೆ 2 ವರ್ಷ ಹೋಗ್ಬಿಡ್ತದೆ ಸರ್. ಅದ್ರಲ್ಲಿ ನಂಗೆ ಉಳಿಯೋದು ಇನ್ನು 5 ವರ್ಷ. 5 ವರ್ಷದಲ್ಲಿ ಇನ್ನೊಂದು 2 ಸಿನಿಮಾ ಮಾಡ್ಬೋದು ಅಷ್ಟೇ, ಕಾಣೆಯಾಗಿ ಹೋಗ್ತೀರಿ. ಅದರಿಂದ ಹೀರೋಗಳಾಗ್ಬೋದು, ನಿರ್ಮಾಪಕರಾಗ್ಬೋದು, ಒಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿ, ಹೊಸ ಕಥೆಗಳು ಕೇಳ್ರಿ, ಹೊಸ ಬರವಣಿಗೆ ಬರ್ತದೆ, ಇಂಡಸ್ಟ್ರಿಗೆ ಒಳ್ಳೆ ಕಥೆಗಳು ಬರ್ತವೆ. ಈ ಮೂಲಕ ತ್ರಿಬಲ್ ಡಿ ತಂಡದಿಂದ ನಾನೊಂದು ಬೇಡಿಕೆ ಇಟ್ಟಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಾನು ಬಂದು ಮರಣಂ ಅಂತೇಳಿ ಫಸ್ಟ್ ಒಂದು ಸಿನಿಮಾ ಮಾಡಿದೆ ಕನ್ನಡದಲ್ಲಿ. ಇದು ಸೆಕೆಂಡ್ ಸಿನಿಮಾ. 12/5 ಹಂಗೆ ಬಂದೆ ಸರ್ ನಾನು. ಇನ್ನೊಂದು ಮಂಜು ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ನಾನು ಕರೆದು ನನ್ನ ನಂಬಿ ಇಷ್ಟು ಮಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದ್ರು. ನಾನು ತೋಟದಲ್ಲೇ ಇದ್ದೆ. ನಾನು ಒಂದು ರೈತ, ನಮ್ಮಪ್ಪ ರೈತಾನೆ. ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು. ಈ ಥರ ಮಾಡೋಣ ಅಂದರು, ಮಾಡೋಣ ಅಂತ ಮಾಡಿದ್ವಿ. ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ, ನಿಮ್ಗೆ ಹೆಂಗ ಅನ್ಸುತ್ತೋ ನೋಡಿ. ಎಲ್ಲರೂ ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು. ಮಂಜು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಮಾಡೋಣ ಮಂಜು ಅಂತ ಹೇಳಿರ್ಬೋದು, ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ಫೈನಾನ್ಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನೋಡಿ ತುಂಬಾನೇ ಹಿಂಸೆ ಪಟ್ಟಿದ್ದೀವಿ. ನಾವು ಸಪೋರ್ಟ್ ಮಾಡಕ್ ಹೇಳ್ಬಿಡೋದು ದೊಡ್ಡ ವಿಷಯ, ಮಾಡ್ತೀವಿ ಅಂತ. ಬಟ್ ಅವ್ರು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ. ಸೊ ಅವ್ರ ಕಷ್ಟನ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟ್. ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ನನ್ನ ಪಾತ್ರ ಆದ್ರೆ ಸರ್, ನಾನೊಂದು ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ. ಅದರಿಂದ ಸಿಟಿಗೆ ಬರ್ತೀನಿ. ಸಿಟಿಲಿ ಸ್ವಲ್ಪ ರಿವೆಂಜ್ ಹೋಗುತ್ತೆ. ಸೊ ಅದನ್ನ ಸಿನಿಮಾದಲ್ಲಿ ಇದು ಮಾಡಿದೀವಿ. ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡ್ಬೇಕನ್ನೋ ಆಸೆ. ಬಟ್ ನಾವು ಕೋರ್ಸೆ, ನಮ್ಮಪ್ಪ ರೈತಾನೆ, ಅಂದ್ರೆ ದೊಡ್ಡ ಮಟ್ಟಕ್ಕೆ ರೈತ ಇರಲಿಲ್ಲ, ಚಿಕ್ಕ ರೈತಾನೆ. ನಾವು ಮಂಜು ಹತ್ರಗೆ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ಸ್ ಹಾಕುವಂತವ್ರೆ ಮಂಜು ಮಾರ್ಕೆಟ್ಗೆ. ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ ಇಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಈ ಚಾನ್ಸ್ ಕೊಟ್ಟಿಲ್ಲ. ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ ಮಾಡಿದ್ವಿ. ಮಂಜುಗೆ ಏನು ಇಷ್ಟ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಈ ಸಿನಿಮಾ ಮಾಡಿದೀವಿ. ಸೊ ಇನ್ಮುಂದೆ ಆಶೀರ್ವಾದ ಮಾಡಬೇಕಾಗಿರೋದು ಕರ್ನಾಟಕ ಜನತೆ. ಮತ್ತೆ ನಾನು ನಿಮ್ಮ ಶಿವಮೊಗ್ಗದ ಹುಡುಗಿ ಗಗನ ಮಲ್ನಾಡ್. ಮೊದಲನೇ ಮೂವಿ ಅಂತ ಹೇಳ್ಬೋದು. ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಮುಗ್ಧತೆಯನ್ನ ನೋಡ್ಬೋದು. ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂಡ್ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ,
ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋವಂಥದ್ದು. ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು. ಯಾರು ಏನು ಈಗೋ ಆಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ. ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಫೈನಲಿ ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ಆಗ್ತಾ ಇದೆ. ನಾಯಕನ ತಂದೆ ಪಾತ್ರ ಮಾಡಿದ್ದೀನಿ. ಒಂದು ಮುಗ್ಧತೆಯಿಂದ ಕೂಡಿದಂಥ ಒಂದು ಕುಟುಂಬ. ದಿನಗೂಲಿ ನೌಕರನ ಕೆಲಸ ನಮ್ಮದು. ಅಂದರೆ ಒಂದಿನ ಮಣ್ಣು ಹೊಡೆಯೋದು, ಒಂದಿನ ಕಟ್ಟಡ ಕಾರ್ಮಿಕ ಕೆಲಸ ಅಥವಾ ಮಣ್ಣೋರ ಕೆಲಸ, ಗಾರೆ ಕೆಲಸ ಇವೆಲ್ಲ ಮಾಡಬೇಕು. ಈ ಒಂದು ಚಿತ್ರದಲ್ಲಿ ತ್ರಿಬಲ್ ಡಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗ್ಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕಥೆ. ನಾನು ಹೀರೋಯಿನ್ ಫಾದರ್ ಆಗಿ ವರ್ಕ್ ಮಾಡಿದ್ದೀನಿ. ಒಂದು ಸೆಕೆಂಡ್ ರಾಕೇಶ್ ಮುಖಾಂತರ ಮಂಜೂರ್ ಪರಿಚಯಾಗಿ ಈ ಪಾತ್ರ ಸಿಕ್ತು ನನಗೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಚೆನ್ನಾಗಿ ಬಂದಿದೆ. ನೀವು ಒಂದು MLA ಕ್ಯಾರೆಕ್ಟರ್ ನೀವು ಮಾಡ್ಕೊಡ್ಬೇಕಂತ ಹೇಳಿದ್ರು. ಏನೋ ನಮ್ಗೆ ಗೊತ್ತಿರೋದು ಮಾಡಿದ್ವಿ ಸರ್, ನೀವೆಲ್ಲರೂ ಸಹರಿಸಿ 1.5 ವರ್ಷದಿಂದ ಅವ್ರು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಂತ ಹಠ ಮಾಡಿ ಅವತ್ತು ಈಗ ಈ ಸಿನಿಮಾ ರಿಲೀಸ್ ಆಗ್ತದೆ. ಬಿಕಾಸ್ ನಾನು ಅದನ್ನು ಮಾಡೋದಕ್ಕೆ ಕಾರಣ ಮಂಜುನೇ. ಯಾಕಂದರೆ ಅವರು ಫಾಲೋಅಪ್ ಮಾಡೋ ಡೆಡಿಕೇಶನ್ನು ನಮ್ಮ ಕೆಲವರು ಅಂತಾರೆ ನೀವು ಜಾಸ್ತಿ ಚೆನ್ನಾಗಿ ಫಾಲೋಅಪ್ ಮಾಡ್ತೀರಂತ, ಅವ್ರು ಅದಕ್ಕಿಂತ ಚೆನ್ನಾಗಿ ಫಾಲೋಅಪ್ ಮಾಡಿದ್ರು ಪಾಪ. ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ. ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದ್ದಿದ್ದರಿಂದ ಮಂಜೂರು ನೀವೇನು ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಮಿಕ್ಕಿ ನಾನು ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಅಂದೆ. ಸೊ ಅದೇ ರೀತಿ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಿನಿಮಾ ತುಂಬ ಜನ ಪ್ರೊಡಕ್ಷನ್ ಮಾಡ್ಬೋದು, ಆ ರಿಲೀಸ್ ಮಾಡಬೇಕನ್ನೋ ತವಕ ಎಲ್ಲರಿಗೂ ಇರೋಲ್ಲ. ರಿಲೀಸ್ ಮಾಡಬೇಕನ್ನೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬ ಎಫರ್ಟ್ ಆಗ್ತಾ ಇದ್ದೀವಿ ನೋಡಿ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾವು ಒಂದು 40ರಿಂದ 50 ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. 7th ರಿಲೀಸ್ ಆಗ್ತಾ ಇದೆ, ನೋಡಿ ಎಲ್ಲರೂ. ಒಳ್ಳೇದಾಗಲಿ ಮಂಜೂರು ನಿಮಗೆ ಮತ್ತು ಎಲ್ಲ ಟೀಮ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸಂತೋಷ್ ಅಂತ ಹೇಳ್ಬಿಟ್ಟು ಈ ತ್ರಿಬಲ್ ಡಿ ಮೂವಿನಲ್ಲಿ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಬೆನ್ನೆಲುಬಾಗಿ ನಿಂತಂಥ ಅರುಣ್ ಸರ್ ಆಗ್ಬೋದು, ನಮ್ಮ ಮಂಜುನಾಥ್ ಸರ್ ಆಗ್ಬೋದು, ನಮ್ಮ ಸುರೇಶ್ ಸರ್ ಆಗ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹೆಸರು ಗೋವಿಂದರಾಜ್ ಅಂದ್ಬಿಟ್ಟು ಕುಡ್ಕುನ್ ಪಾತ್ರ ಮಾಡಿದ್ದೀವಿ. ಅಂದರೆ ಇದಕ್ಕೆ ಮೊದಲು ನಾವು 15 ವರ್ಷದಿಂದ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಏನಂದ್ರೆ ಜೂನಿಯರ್ ಆರ್ಟಿಸ್ಟ್, ಗ್ಯಾಂಗ್ ಆರ್ಟಿಸ್ಟ್ ಆಗೇ ಮಾಡ್ತಾ ಇದ್ದಿದ್ದು. ಯಾರು ನಮ್ಗೆ ಅವಕಾಶ ಕೊಟ್ಟಿಲ್ಲ. ನಮ್ಗೆ ಅವಕಾಶ ಕೊಟ್ಟಂತ ದೇವರಂತ ಮನುಷ್ಯರು ನಮ್ಮ ಮಂಜನ್ ಅವರು. ಅವ್ರ ದೇವ್ರು ಆಯುರಾರೋಗ್ಯ ಅಷ್ಟೈಶ್ವರ್ಯ ಆಯುರಾರೋಗ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದೀವಿ. ಮಾಡಿರೋರು ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರಿಗೂ ಧನ್ಯವಾದಗಳು. ಆರ್ಮಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕನ್ನಡದಲ್ಲಿ ಬರಲ್ಲ ಸರ್, ಸಾರಿ ಓಕೆ. ನಾನು ಆರ್ಮಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದೆ. ಸಾಂಗು, ಫೈಟು ಎಲ್ಲ ಇದೆ. ಎಲ್ಲರೂ ಬಂದು ಖಂಡಿತ ಥಿಯೇಟರ್ ನೋಡಬೇಕು. ಥಿಯೇಟರ್ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು.